ಇನ್ನು ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮುಸ್ಲಿಂ ಮುಖಂಡರು ಸಮರ್ಸಾರಿದ್ದಾರೆ. ಕ್ರಿಕೆಟ್ ಆಡುವಾಗಲೂ ರೋಜಾ ಮಾಡಬೇಕಿತ್ತು, ಆದರೆ ರೋಜಾ ಮಾಡದೆ ಧರ್ಮದ್ರೋಹ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ರೋಜಾ ಮಾಡದ ಮೊಹಮ್ಮದ್ ಶಮಿ ಅಪರಾಧಿ, ಅಲ್ಲಾಹಗೆ ಉತ್ತರಿಸಬೇಕು ಎಂದ ಮುಸ್ಲಿಂ ಧರ್ಮಗುರು. ಕ್ರೀಡೆ, ರಾಜಕೀಯ, ಧರ್ಮದಲ್ಲಿ ಜಾತಿ ಎಳೆದು ತರುವುದು ಕ್ರೀಡೆಗೆ ಮಾಡುವ ಅವಮಾನ. ದೇಶದಲ್ಲೂ ಆ ಕೆಲಸವೂ ನಡೆದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಆಡಿದ್ದ ಮೊಹಮ್ಮದ್ ಶಮಿ ವಿರುದ್ಧ ಕೆಲವು ಮುಸ್ಲಿಂ ಧರ್ಮಗುರುಗಳು ಇದೀಗ ಗರಂ ಆಗಿದ್ದಾರೆ. इस्लाम के फराइज अरकानों में से जो फर्ज रुकन है उनमें तौहीद, नमाज, रोजा, हज और ज़कात है. इनमें से अहमुल फर्ज एक फर्ज रोजा है. उस रोजे को इस्लाम ने अपने तमाम अनुयायियों पर फर्ज करार दिया. अगर कोई भी आकिली, बालिग, मर्द और औरत सेहतमंद अगर वो रोजा नहीं रखता है, गुनाह अजीम का शिकार होगा और उससे खुदा की बारगाह में पुरसिश होगी, पूछगछ होगी. ರಂಜಾನ್ ತಿಂಗಳಲ್ಲಿ ರೋಜಾ ಉಪವಾಸ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರೋಜಾ ಮಾಡದ ಮೊಹಮ್ಮದ್ ಶಮಿಯನ್ನು ಅಪರಾಧಿ ಎಂದು ಕರೆದಿರುವ ಬರೆಲ್ವಿ ವಿರುದ್ಧ ಅನೇಕರು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮುಸ್ಲಿಂ ಮುಖಂಡರು ಸಮರ್ಸಾರಿದ್ದಾರೆ. ಕ್ರಿಕೆಟ್ ಆಡುವಾಗಲೂ ರೋಜಾ ಮಾಡಬೇಕಿತ್ತು, ಆದರೆ ರೋಜಾ ಮಾಡದೆ ಧರ್ಮದ್ರೋಹ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ರೋಜಾ ಮಾಡದ ಮೊಹಮ್ಮದ್ ಶಮಿ ಅಪರಾಧಿ, ಅಲ್ಲಾಹಗೆ ಉತ್ತರಿಸಬೇಕು ಎಂದ ಮುಸ್ಲಿಂ ಧರ್ಮಗುರು. ಕ್ರೀಡೆ, ರಾಜಕೀಯ, ಧರ್ಮದಲ್ಲಿ ಜಾತಿ ಎಳೆದು ತರುವುದು ಕ್ರೀಡೆಗೆ ಮಾಡುವ ಅವಮಾನ. ದೇಶದಲ್ಲೂ ಆ ಕೆಲಸವೂ ನಡೆದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಆಡಿದ್ದ ಮೊಹಮ್ಮದ್ ಶಮಿ ವಿರುದ್ಧ ಕೆಲವು ಮುಸ್ಲಿಂ ಧರ್ಮಗುರುಗಳು ಇದೀಗ ಗರಂ ಆಗಿದ್ದಾರೆ. इस्लाम के फराइज अरकानों में से जो फर्ज रुकन है उनमें तौहीद, नमाज, रोजा, हज और ज़कात है. इनमें से अहमुल फर्ज एक फर्ज रोजा है. उस रोजे को इस्लाम ने अपने तमाम अनुयायियों पर फर्ज करार दिया. अगर कोई भी आकिली, बालिग, मर्द और औरत सेहतमंद अगर वो रोजा नहीं रखता है, गुनाह अजीम का शिकार होगा और उससे खुदा की बारगाह में पुरसिश होगी, पूछगछ होगी. ರಂಜಾನ್ ತಿಂಗಳಲ್ಲಿ ರೋಜಾ ಉಪವಾಸ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರೋಜಾ ಮಾಡದ ಮೊಹಮ್ಮದ್ ಶಮಿಯನ್ನು ಅಪರಾಧಿ ಎಂದು ಕರೆದಿರುವ ಬರೆಲ್ವಿ ವಿರುದ್ಧ ಅನೇಕರು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮುಸ್ಲಿಂ ಮುಖಂಡರು ಸಮರ್ಸಾರಿದ್ದಾರೆ. ಕ್ರಿಕೆಟ್ ಆಡುವಾಗಲೂ ರೋಜಾ ಮಾಡಬೇಕಿತ್ತು, ಆದರೆ ರೋಜಾ ಮಾಡದೆ ಧರ್ಮದ್ರೋಹ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ರೋಜಾ ಮಾಡದ ಮೊಹಮ್ಮದ್ ಶಮಿ ಅಪರಾಧಿ, ಅಲ್ಲಾಹಗೆ ಉತ್ತರಿಸಬೇಕು ಎಂದ ಮುಸ್ಲಿಂ ಧರ್ಮಗುರು. ಕ್ರೀಡೆ, ರಾಜಕೀಯ, ಧರ್ಮದಲ್ಲಿ ಜಾತಿ ಎಳೆದು ತರುವುದು ಕ್ರೀಡೆಗೆ ಮಾಡುವ ಅವಮಾನ. ದೇಶದಲ್ಲೂ ಆ ಕೆಲಸವೂ ನಡೆದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಆಡಿದ್ದ ಮೊಹಮ್ಮದ್ ಶಮಿ ವಿರುದ್ಧ ಕೆಲವು ಮುಸ್ಲಿಂ ಧರ್ಮಗುರುಗಳು ಇದೀಗ ಗರಂ ಆಗಿದ್ದಾರೆ. इस्लाम के फराइज अरकानों में से जो फर्ज रुकन है उनमें तौहीद, नमाज, रोजा, हज और ज़कात है. इनमें से अहमुल फर्ज एक फर्ज रोजा है. उस रोजे को इस्लाम ने अपने तमाम अनुयायियों पर फर्ज करार दिया. अगर कोई भी आकिली, बालिग, मर्द और औरत सेहतमंद अगर वो रोजा नहीं रखता है, गुनाह अजीम का शिकार होगा और उससे खुदा की बारगाह में पुरसिश होगी, पूछगछ होगी. ರಂಜಾನ್ ತಿಂಗಳಲ್ಲಿ ರೋಜಾ ಉಪವಾಸ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರೋಜಾ ಮಾಡದ ಮೊಹಮ್ಮದ್ ಶಮಿಯನ್ನು ಅಪರಾಧಿ ಎಂದು ಕರೆದಿರುವ ಬರೆಲ್ವಿ ವಿರುದ್ಧ ಅನೇಕರು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮುಸ್ಲಿಂ ಮುಖಂಡರು ಸಮರ್ಸಾರಿದ್ದಾರೆ. ಕ್ರಿಕೆಟ್ ಆಡುವಾಗಲೂ ರೋಜಾ ಮಾಡಬೇಕಿತ್ತು, ಆದರೆ ರೋಜಾ ಮಾಡದೆ ಧರ್ಮದ್ರೋಹ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ರೋಜಾ ಮಾಡದ ಮೊಹಮ್ಮದ್ ಶಮಿ ಅಪರಾಧಿ, ಅಲ್ಲಾಹಗೆ ಉತ್ತರಿಸಬೇಕು ಎಂದ ಮುಸ್ಲಿಂ ಧರ್ಮಗುರು. ಕ್ರೀಡೆ, ರಾಜಕೀಯ, ಧರ್ಮದಲ್ಲಿ ಜಾತಿ ಎಳೆದು ತರುವುದು ಕ್ರೀಡೆಗೆ ಮಾಡುವ ಅವಮಾನ. ದೇಶದಲ್ಲೂ ಆ ಕೆಲಸವೂ ನಡೆದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಆಡಿದ್ದ ಮೊಹಮ್ಮದ್ ಶಮಿ ವಿರುದ್ಧ ಕೆಲವು ಮುಸ್ಲಿಂ ಧರ್ಮಗುರುಗಳು ಇದೀಗ ಗರಂ ಆಗಿದ್ದಾರೆ. इस्लाम के
फराइज अरकानों में से जो फर्ज रुकन है उनमें तौहीद, नमाज, रोजा, हज और ज़कात है। इनमें से अहमुल फर्ज एक फर्ज रोजा है। उस रोजे को इस्लाम ने अपने तमाम अनुयायियों पर फर्ज करार दिया। अगर कोई भी आकिली, बालिग, मर्द और औरत सेहतमंद अगर वो रोजा नहीं रखता है, गुनाह अजीम का शिकार होगा और उससे खुदा की बारगाह में कोशिश होगी, पूछगछ होगी। ರಂಜಾನ್ ತಿಂಗಳಲ್ಲಿ ರೋಜಾ ಉಪವಾಸ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರೋಜಾ ಮಾಡದ ಮೊಹಮ್ಮದ್ ಶಮಿಯನ್ನು ಅಪರಾಧಿ ಎಂದು ಕರೆದಿರುವ ಬರೆಲ್ವಿ ವಿರುದ್ಧ ಅನೇಕರು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮುಸ್ಲಿಂ ಮುಖಂಡರು ಸಮರ್ಸಾರಿದ್ದಾರೆ. ಕ್ರಿಕೆಟ್ ಆಡುವಾಗಲೂ ರೋಜಾ ಮಾಡಬೇಕಿತ್ತು, ಆದರೆ ರೋಜಾ ಮಾಡದೆ ಧರ್ಮದ್ರೋಹ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ರೋಜಾ ಮಾಡದ ಮೊಹಮ್ಮದ್ ಶಮಿ ಅಪರಾಧಿ, ಅಲ್ಲಾಹಗೆ ಉತ್ತರಿಸಬೇಕು ಎಂದ ಮುಸ್ಲಿಂ ಧರ್ಮಗುರು. ಕ್ರೀಡೆ, ರಾಜಕೀಯ, ಧರ್ಮದಲ್ಲಿ ಜಾತಿ ಎಳೆದು ತರುವುದು ಕ್ರೀಡೆಗೆ ಮಾಡುವ ಅವಮಾನ. ದೇಶದಲ್ಲೂ ಆ ಕೆಲಸವೂ ನಡೆದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಆಡಿದ್ದ ಮೊಹಮ್ಮದ್ ಶಮಿ ವಿರುದ್ಧ ಕೆಲವು ಮುಸ್ಲಿಂ ಧರ್ಮಗುರುಗಳು ಇದೀಗ ಗರಂ ಆಗಿದ್ದಾರೆ. इस्लाम के फराइज अरकानों में से जो फर्ज रुकन है उनमें तौहीद, नमाज, रोजा, हज और ज़कात है। इनमें से अहमुल फर्ज एक फर्ज रोजा है। उस रोजे को इस्लाम ने अपने तमाम अनुयायियों पर फर्ज करार दिया। अगर कोई भी आकिली, बालिग, मर्द और औरत सेहतमंद अगर वो रोजा नहीं रखता है, गुनाह अजीम का शिकार होगा और उससे खुदा की बारगाह में कोशिश होगी, पूछगछ होगी। ರಂಜಾನ್ ತಿಂಗಳಲ್ಲಿ ರೋಜಾ ಉಪವಾಸ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರೋಜಾ ಮಾಡದ ಮೊಹಮ್ಮದ್ ಶಮಿಯನ್ನು ಅಪರಾಧಿ ಎಂದು ಕರೆದಿರುವ ಬರೆಲ್ವಿ ವಿರುದ್ಧ ಅನೇಕರು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮುಸ್ಲಿಂ ಮುಖಂಡರು ಸಮರ್ಸಾರಿದ್ದಾರೆ. ಕ್ರಿಕೆಟ್ ಆಡುವಾಗಲೂ ರೋಜಾ ಮಾಡಬೇಕಿತ್ತು, ಆದರೆ ರೋಜಾ ಮಾಡದೆ ಧರ್ಮದ್ರೋಹ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ರೋಜಾ ಮಾಡದ ಮೊಹಮ್ಮದ್ ಶಮಿ ಅಪರಾಧಿ, ಅಲ್ಲಾಹಗೆ ಉತ್ತರಿಸಬೇಕು ಎಂದ ಮುಸ್ಲಿಂ ಧರ್ಮಗುರು. ಕ್ರೀಡೆ, ರಾಜಕೀಯ, ಧರ್ಮದಲ್ಲಿ ಜಾತಿ ಎಳೆದು ತರುವುದು ಕ್ರೀಡೆಗೆ ಮಾಡುವ ಅವಮಾನ. ದೇಶದಲ್ಲೂ ಆ ಕೆಲಸವೂ ನಡೆದಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಆಡಿದ್ದ ಮೊಹಮ್ಮದ್ ಶಮಿ ವಿರುದ್ಧ ಕೆಲವು ಮುಸ್ಲಿಂ ಧರ್ಮಗುರುಗಳು ಇದೀಗ ಗರಂ ಆಗಿದ್ದಾರೆ. इस्लाम के फराइज अरकानों में से जो फर्ज रुकन है उनमें तौहीद, नमाज, रोजा, हज और ज़कात है। इनमें से अहमुल फर्ज एक फर्ज रोजा है। उस रोजे को इस्लाम ने अपने तमाम अनुयायियों पर फर्ज करार दिया। अगर कोई भी आकिली, बालिग, मर्द और औरत सेहतमंद अगर वो रोजा नहीं रखता है, गुनाह अजीम का शिकार होगा और उससे खुदा की बारगाह में कोशिश होगी, पूछगछ होगी। ರಂಜಾನ್ ತಿಂಗಳಲ್ಲಿ ರೋಜಾ ಉಪವಾಸ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರೋಜಾ ಮಾಡದ ಮೊಹಮ್ಮದ್ ಶಮಿಯನ್ನು